ಪ್ರತಿಯೊಬ್ರು ದಿನಕ್ಕೆ ಅರ್ಧ ಗಂಟೆ ಆದ್ರೂ ರೀಲ್ಸ್ ನೋಡ್ತಾರೆ. ಅದೇ ಬೆಸ್ಟ್ ಪೊಸಿಷನ್ ಅವ್ರನ್ನ ರೀಚ್ ಆಗೋದಕ್ಕೆ. ಸೊ ಹಂಗಾಗಿ ಇದು ಯಾಕೋ ನಮ್ ಡೈರೆಕ್ಟರ್ ಸರಿ ಇಲ್ಲ. ರಿಷಿನ ಸ್ಟೇಜ್ ಮೇಲೆ ಕರೆಯೋಣ, ಒಂದ್ಸಲ ಜೋರದ ಚಪ್ಪಾಳೆಗಳೊಂದಿಗೆ ರಿಷಿ ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಣ. ಪಾರ್ಟ್ನರ್ಶಿಪ್ ಇದ್ದಂಗೆ, ಎಲ್ಲೋದ್ರು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಐ ಥಿಂಕ್ ನಮ್ ಮುಂದೆ ಇವಾಗ ವೆರಿ ಬ್ಯೂಟಿಫುಲ್ ಪ್ರಣೀತಾ ಇದಾರೆ, ಶುಭ್ರಾ ಇದಾರೆ. ಇವರಿಬ್ರು ಐ ಆಮ್ ಶೋರ್ ದೇ ಅಗ್ರಿ. ರೀಲ್ ಮೇಲೆ ರೀಲ್ ಬಿಟ್ಟು ಸಾಕು, ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು? ಯಾ ರೀಲ್ ಮಾಡಿದ್ದಾಯ್ತು, ಟ್ರೈಲರ್ ನ ನೋಡ್ಬೇಕಾಗಿದೆ ಅರ್ಜೆಂಟ್ ಆಗಿ. ನಾವು ರೆಡಿನಾ? ಆ ಟ್ರೈಲರ್ ನಾನಂತೂ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡಿದೀನಿ ಇವತ್ತು. ಕ್ಷಣ ಗಣನೆ. ಈಗ ಟೈಮ್ ಎಷ್ಟಾಗಿದೆ ಸರ್? ಎಲ್ಲ ಈಗ ನಾವು ಟ್ರೈಲರ್ ನ ಫಸ್ಟ್ ಲಾಂಚ್ ಮಾಡ್ಬೇಕಾಗಿದೆ. ಸೊ ಎಸ್, ಅಫಿಷಿಯಲಿ ಟ್ರೈಲರ್, ಅದರಲ್ಲೂ ರಾಮನ ಅವತಾರ ಟ್ರೈಲರ್. ಈಗಲೇ ಟ್ರೈಲರ್ ಲಾಂಚ್ ಮಾಡ್ಬಿಟ್ರೆ ನಾವು ಇನ್ನೂ ಏನೋ ರೀಲ್ ಮೆಟೀರಿಯಲ್ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ, ಇನ್ನೊಂದಷ್ಟು ಫನ್ ಆಕ್ಟಿವಿಟೀಸ್ ಅನ್ಕೊಂಡಿದೀವಿ. ಆಫ್ ಕೋರ್ಸ್ ಅಂದ್ಕೊಂಡಿರ್ತೀರಾ. ಸಮಯ ಎಷ್ಟು ಗಂಟೆ ಇವಾಗ? 7 ಗಂಟೆ. ಬಗ್ಗೆ ಮಾತಾಡ್ತಾ ಇರೋದ್ರಿಂದಾಗಿ ಇನ್ನೊಂದು ರೀಲ್ ನ ಪ್ಲೇ ಮಾಡ್ಬಿಡೋಣ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಯಾಕಂದ್ರೆ ಬಂಗ್ಲೆ, ಗಾಡಿ, ದುಡ್ಡು ಎಲ್ಲ ಇರ್ಬೋದು, ಆದ್ರೆ ಹಮಾರೆ ಪಾಸ್ ಕ್ಯಾ ಹೈ ವಿಕಿ? ನಮ್ಮ ಹತ್ರ ಸದ್ಯಕ್ಕೆ ರಾಮನ ಅವತಾರದ ಹಾಡುಗಳಿದೆ, ಟೀಸರ್ ಇದೆ, ಟ್ರೇಲರ್ ಬೇಕಾಗಿದೆ. ಇಲ್ಲ ಎಕ್ಸೈಟ್ ಆಗ್ಬಿಡಿ. ಮೋಸ್ಟ್ಲಿ ಸುಳ್ಳು ಹೇಳ್ತಿದಾರೆ ಅನ್ಸುತ್ತೆ. ಸಿಕ್ಕಿದ್ರಾ? ಎಕ್ಸೈಟ್ ಆಗಬಹುದು. ಒಂದೇ ಒಂದು ರೀಲ್ ನೋಡ್ಬೇಡ, ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ಟ್ರೈಲರ್ ಅಷ್ಟೇ. ನೀವು ಸಿನಿಮಾಗ್ ಬಂದ್ರೆ ಈ ತರದ ಸಣ್ಣ ಸಣ್ಣ ಕಂಪ್ಯಾರಿಸನ್ಸ್, ಸಣ್ಣ ಸಣ್ಣ ರಿಲೇಷನ್ಸ್ ಗಳು ಥ್ರೂಔಟ್ ದ ಫಿಲಮ್ ಸಿಗುತ್ತೆ. ಅಂಡ್ ಇದು ಬರೀ ಫಸ್ಟ್ ಟೈಮಿಂಗ್ ಮಾತ್ರ ಅಲ್ಲ, ಸೆಕೆಂಡ್ ಟೈಮ್ ನೋಡುವಾಗ ಇನ್ನು ಜಾಸ್ತಿ ಸಿಗುತ್ತೆ. ಸೊ ಆ ತರದ ಸುಮಾರು ಹಿಡನ್ ಡೀಟೇಲ್ಸ್ ಗಳನ್ನ ಇಟ್ಟಿ ಮಾಡಿರುವಂತ ಸಿನಿಮಾ. ಅಂಡ್ ಈ ಸಿನಿಮಾ ಬಂದ್ಬಿಟ್ಟು ಮೇಜರ್ ಆಗಿ ನಾವು ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗ್ತೀವಿ. ನಮ್ಮ ಸಿನಿಮಾದ ಕ್ಯಾರೆಕ್ಟರ್ ರಾಮ ಅಂತ, ಅವನಿಗೆ ಅವರೇ ಜೆಂಟಲ್ಮನ್ ರಾಮ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಬಟ್ ಅವನು ನಿಜವಾಗ್ಲೂ ಹೇಗೆ ಜೆಂಟಲ್ಮನ್ ರಾಮ ಆಗ್ತಾನೆ, ಅವನ ಲೈಫಲ್ಲಿ ನಡೆಯುವಂತ ಘಟನೆಗಳು ಅವನಿಗೆ ಯಾವ ರೀತಿ ಅವನನ್ನ ಚೇಂಜ್ ಮಾಡ್ತಾ ಹೋಗುತ್ತೆ, ಅವ್ನ ಏನೇನ್ ಸೀಕ್ವೆನ್ಸಸ್ ನ ಅವ್ನ್ ಫೇಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಒಂದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೋಗಿದೀವಿ. ಅಂಡ್ ರಾಮನ ಅವತಾರ ಅಂತಾನೆ ಯಾಕೆ ಇಟ್ಟಿದೀವಿ ಅಂತಂದ್ರೆ, ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಇರುತ್ತೆ. ಅಂದ್ರೆ ಸೀತೆ ತರ ಒಬ್ಳು ಗರ್ಲ್ ಫ್ರೆಂಡ್ ಆರ್ ವೈಫ್ ಇರ್ತಾರೆ, ಲಕ್ಷ್ಮಣನ್ ತರ ಒಬ್ಬ ತಮ್ಮ ಇರ್ತಾನೆ. ಲೈಫಲ್ಲಿ ಕಂಟಿನ್ಯೂಸ್ ಆಗಿ ಸಿಗೋ ಪ್ರಾಬ್ಲಮ್ಸ್ ತರ ರಾವಣನ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ. ಸೊ ಪ್ರತಿಯೊಬ್ರು ಪ್ರತಿದಿನ ಅವ್ರವ್ರ ಲೈಫಲ್ಲಿ ಒಂದೊಂದು ರಾಮಾಯಣ ನೋಡ್ತಾನೆ ಇರ್ತಾರೆ. ಅದೇ ರೀತಿ ನಮ್ಮ ಜೆಂಟಲ್ಮನ್ ರಾಮನ ಲೈಫಲ್ಲಿ ನಡೆಯುವಂತ ರಾಮಾಯಣನೇ ಅದು ರಾಮನ ಅವತಾರ. ರಿಷಿ ನನಗೆ ತುಂಬ ಹಳೆ ಪರಿಚಯ, ಅವ್ರ ಜೊತೆ ತಿರ್ಗಾ ಕೆಲಸ ಮಾಡಿ ನನಗೆ ತುಂಬ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಪ್ರಾಬ್ಲಮ್ ಮೇಡಮ್, ಹೊರಡ್ತೀನಿ ನಾನು. ಏನಾದ್ರು ಡಿಸೈನ್ ಆಗಿ ಏನಾದ್ರು ಮಾಡಿರುವಂತದ್ರ ಬಗ್ಗೆ ಒಂದು 2 ಲೈನ್ ಹೇಳೋದಾದ್ರೆ ಸಿನಿಮಾದಲ್ಲಿ ಡಿಸೈನ್ ಆಗಿತ್ತು ಮೇಡಮ್. ರಾಮನ ಅವತಾರಲ್ಲಿ ಡಿ ಗ್ಲಾಮ್ ರೋಲ್ ನಲ್ಲಿ ಒಂದು ಹಳ್ಳಿ ಹುಡುಗಿ ಪಾತ್ರದಲ್ಲಿ ವಾಟ್ ವಾಸ್, ಅಂದ್ರೆ ಡಿಡ್ ಇಟ್ ಜಸ್ಟ್ ಥ್ರೋ ಯು ಆಫ್ ದ ಚೇರ್ ಫಸ್ಟ್ ಟೈಮ್ ಅವ್ರು ಬಂದು ನಿಮ್ಗೆ ಸ್ಟೋರಿ ಹೇಳ್ಬೇಕಾದ್ರೆ ಹಳ್ಳಿ ಹುಡುಗಿ ಅಂತ? ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಅವ್ರಿಗೆ ನನಗೆ ಈ ಪಾತ್ರೆ ಹೇಳುವಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ನನಗೆ ಆಫರ್ಸ್ ಬರೋಗ ಒನ್ ತುಂಬಾ ಉದ್ದ ಅಂತ ಹೇಳ್ತಾರೆ, ಓಕೆ, ಅಂಡ್ ದೆನ್ ಐಮ್ ಲೈಕ್ ಓಕೆ ಫೈನ್, ಅಂಡ್ ದೆನ್ ಇಟ್ಸ್ ಯೂಶಲಿ ಫಾರ್ ವೆರಿ ಕ್ಲಾಸಿ, ತುಂಬಾ ಆರಿಸ್ಟೋಕ್ರಾಟಿಕ್ ಫ್ಯಾಮಿಲಿ. ಸೊ ಅವ್ರು ಹೇಳೋಗ ನೀನು ವಿಲೇಜ್ ಹುಡುಗಿ ಅಂತ, ಐ ಡಿಡ್ ಇವನ್ ಆಸ್ಕ್ ವಾಟ್ ಆಮ್ ಐ ಪ್ಲೇಯಿಂಗ್. ಐ ಸೆಡ್ ಎಸ್, ನನಗೆ ಐ ವಾಂಟ್ ಪೀಪಲ್ ಟು ಸಿ ಮೀ ಲೈಕ್ ದಟ್ ಅಂತ. ಸೊ ಐಮ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು Rishi, Vikas and the entire team for thinking that I can play this. And ನಾನು ತುಂಬ ಎಕ್ಸೈಟೆಡ್. ನಾವೆಲ್ಲರೂ ತುಂಬ ವೇಟ್ ಮಾಡಿದ್ದೀವಿ ಈ ಮೂವಿಗೆ. ಐ ವಾಂಟ್ ಟು ಸಿ ಮೈ ಸೆಲ್ಫ್ ಲೈಕ್ ದ್ಯಾಟ್. ಐ ಥಿಂಕ್ ದ ಫಿಲ್ಮ್ ಇಸ್ ಲುಕಿಂಗ್ ರಿಯಲಿ ಗುಡ್. ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ. ಐ ಥಿಂಕ್ ಇಟ್ಸ್ ಗೋನ್ ಬಿ ರಿಯಲಿ ಕೂಲ್ ಆ್ಯಂಡ್ ಇಂಟೆಲಿಜೆಂಟ್ ಆ್ಯಂಡ್ ಎಜಿ ಆ್ಯಂಡ್ ಆಲ್ಸೋ ವಿತ್ ಲೈಕ್ ವೆರಿ ಗುಡ್ ಮೀನಿಂಗ್. ಕನ್ನಡದಲ್ಲಿ ಮಾತಾಡಬೇಕು. ಆ್ಯಂಡ್ ಯಾ, ಸೊ ನೈಸ್ ಟು ಎಲ್ಲರಿಗೂ. ನಾನು ಇಲ್ಲಿದ್ದೀನಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಫಿಲ್ಮ್ ಹೋಗಿ ನೋಡಿ, May 10th ರಿಲೀಸ್ ಆಗುತ್ತೆ. ಯಾ, ಸೊ ಎಸ್, ಅವ್ರಿಗೆ ಗೊತ್ತಿತ್ತು ಏನ್ ನಾನು ಹೇಳಬೇಕು, ಏನ್ಗೆ ನಾನು ಡ್ರೆಸ್ ಅಪ್ ಮಾಡಬೇಕು. ಸೊ ಫ್ರಮ್ ದ ಪಾಯಿಂಟ್ ಗೋ ಇಟ್ ರಿಯಲಿ ಹೆಲ್ಪ್ಸ್. ಆ ಕ್ಲಾರಿಟಿ ಇತ್ತು ಅವ್ರಿಗೆ. ಸೊ ಅವ್ರು ಹೇಳಿದ್ರು ನಾನು
ಹಿಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ದ ಲುಕ್ ವಾಸ್ ಸೋ ಪರ್ಫೆಕ್ಟ್ ಅಲ್ಲ, ಸೊ ಇಟ್ ಜಸ್ಟ್ ವರ್ಕ್ಡ್ ಟುಗೆದರ್ ಆ್ಯಂಡ್ ಐ ವರ್ಕ್ಡ್ ಲಿಟಲ್ ಬಿಟ್ ಆನ್ ಇಟ್, ಡಿಡ್ ಮೈ ಲಿಟಲ್ ರಿಸರ್ಚ್ ಅಂಡ್ ಸ್ಟಫ್. ಅಬ್ಸಲ್ಯೂಟ್ಲಿ. ಆಮೇಲೆ ಫಾರ್ ದೋಸ್ ಫೇಮಸ್ ಲೈನ್ಸ್ ಎಲ್ಲರೂ ತುಂಬಾ ಚೆನ್ನಾಗಿತ್ತು, ಫ್ಯಾಮಿಲಿ ತರ ಆಯ್ತು. ನಿಜವಾಗ್ಲು ದಿಸ್ ಟೀಮ್ ಇಸ್, ಐ ವಿಶ್ ನನ್ನ ಪಾತ್ರೆ ಸ್ವಲ್ಪ ದೊಡ್ಡದಿತ್ತು, ಯಾಕಂದ್ರೆ ಸೊ ದಟ್ ಐ ಕುಡ್ ಹ್ಯಾವ್ ಸ್ಪೆಂಟ್ ಅ ಲಿಟಲ್ ಮೋರ್ ಟೈಮ್ ವಿತ್ ದೆಮ್, ಬಟ್ ದೇ ರಿಯಲಿ ಆರ್ ಲೈಕ್ ಅ ಲಿಟಲ್ ಬಿಟ್ ಆಫ್ ಲೈಕ್ ಅ ಫ್ಯಾಮಿಲಿ. ಎಲ್ಲರೂ ಇಲ್ಲಿ ಲೈಕ್ ರಿಷಿ, ಹಿಸ್ ವೈಫ್ ಇಸ್ ಸೋ ಸ್ವೀಟ್, ವಿಕಾಸ್, ವಿನಯ್, ಮೋಹನ್, ದ ಹೋಲ್ ಟೀಮ್, ಎಲ್ಲರೂ ದೇವ್ ಆಲ್ ಬಿನ್ ಸೋ ನೈಸ್ ಟು ಮೀ. ಸಿನಿಮಾದ ನಿರ್ಮಾಪಕ. ಇದು ನಮ್ಮ ಸ್ಟಾರ್ ವೆಬ್ ಕಂಪನಿಯ ಥರ್ಡ್ ಫಿಲ್ಮ್. ಐ ಆಮ್ ಲರ್ನಿಂಗ್ ಕನ್ನಡ. ಐ ಆಮ್ ಲಿಟಲ್ ಬಿಟ್ I would like to thank entire media, Kannada film industry and our audience for making my first film, Operation Almelamma, a blockbuster. Only because of the support you have given us, we have been able to make more films from our production house. ಕ್ಲಾರಿಫೈ ಮಾಡಬೇಕಾಗಿತ್ತು. ವಿಕಾಸ್ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ. ಇನ್ನೊಂದು ರೀಲ್ ಮಾಡ್ತಾ ಇದ್ದೀರಾ? ಇನ್ನೊಂದು ರೀಲ್ ಮಾಡ್ತಾ ಇದ್ದೀರಾ? ಇಲ್ಲ, ನೋ ಮೀನ್ಸ್ ನೋ ಅಂತ ಕೇಳಿದಿರಲ್ಲ, ನೋ ರಿಪ್ಲೈ ಮೀನ್ಸ್ ನೋ, ಎನಿಥಿಂಗ್ ಮೀನ್ಸ್ ನೋ. ಎಷ್ಟು ಸಲ ರೀಲ್ 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 ಅಂತ ಮೆಸೇಜ್ ಮಾಡಿದ್ದಾರೆ ಇವರು ಅಂದ್ರೆ, ಇವಾಗ ಎಲ್ಲರ ಮುಂದೆ ಹೇಳ್ತಾ ಇದೀನಿ, ನೀವು ರೀಲ್ ಹಂಗೆ ಕ್ಯಾಂಡಿಡೇಟ್ಸ್ ಆಗಿ ತಗೊಳ್ಳಿ, ಅದನ್ನೇ ರೀಲ್ ಮಾಡಿ ಹಾಕಿ. ಆಕ್ಚುಲಿ ನಮ್ದು ಮೆಸೇಜ್ ಅಲ್ಲಿ ಮಾತ್ರ ಡಿಸಪಾಯಿಂಟ್ಮೆಂಟ್ ನೋಡಿದ್ದೆ, ಇದು ಆನ್ ಸ್ಟೇಜ್ ಕರೆದು ಡಿಸಪಾಯಿಂಟ್ಮೆಂಟ್ ಕೊಟ್ಟಂಗೆ ಆಗೋಯ್ತು ನನಗೆ ಇದು. ಬಟ್ ಕರೆದಿದ್ದು ಒಂದ್ ರೀತಿ ಒಳ್ಳೇದಾಯ್ತು. ಜನಗಳ ಮುಂದೆನೆ ಇವತ್ತು ನಾವ್ ಇವರಿಗೆ ಅನ್ನಿಸ್ಲೇಬೇಕು. ಇದುವರೆಗೂ ನಾನು ರಿಷಿ ಸರ್ ಇಬ್ರೇ ಮಾಡ್ತಾನೆ ಇದೀವಿ. ಜನ ನಮಗೆ ಕೇಳಕ್ ಕನ್ಫ್ಯೂಸ್ ಆಗಿದ್ದಾರೆ ಮೇಡಮ್, ಅಂದ್ರೆ ನೀವು ಈ ಫಿಲಮ್ ಅಲ್ಲಿ ಇಬ್ರೇ ಇದ್ದೀರಾ, ನೀವು ಅದು ಬೇರೆಯವ್ರು ಇದಾರ ಅಂತ ಅಂದ್ಬಿಟ್ಟು. ನಾನು ಇಲ್ಲ, ಪ್ರಣೀತಾ ಮ್ಯಾಮ್ ಜೊತೆಗೆ ನಾನು ರೀಲ್ ಮಾಡಿಸ್ತೀನಿ ಅಂತ ಹೇಳಿದೀನಿ. ಅಟ್ಲೀಸ್ಟ್ ನನ್ನ ಪರವಾಗಿ ನೀವೆಲ್ರು ಹೇಳಲೇಬೇಕು, ಪ್ರಣೀತಾ ಮ್ಯಾಮ್ ಜೊತೆ ಒಂದು ರೀಲ್ ಮಾಡ್ಬೋದಲ್ವಾ? ನೋಡಿ ಜನಗಳೇ ಹೇಳ್ತಿದ್ದಾರೆ, ಸೊ ಡೆಫಿನೆಟ್ಲಿ ನೀವು ಒಪ್ಕೊಳ್ಳೇಬೇಕು. ಐ ವಿಲ್ ನಾಟ್ ಟೇಕ್ ನೋ. ಎಸ್ ಮೀನ್ಸ್ ಎಸ್, ಇಫ್ ಯು ನೋ ಮೀನ್ಸ್ ಎಸ್, ಸೈಲೆನ್ಸ್ ಮೀನ್ಸ್ ಆಲ್ಸೋ ಎಸ್. ನೀವು ನಮ್ಮ ಜೊತೆ ರೀಲ್ ಮಾಡ್ಲೇಬೇಕು. ಹತ್ರವರೆಗೂ ಅವ್ರು ಫುಲ್ ಪಾಸಿಟಿವ್ ಸೈನ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಎಲ್ಲರೂ ಎಸ್ಸೇ ಅವರಿಗೆ, ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಓಕೆ ಪ್ರಣೀತಾ, ನಾವು ಅಬೌಟ್ ದ ಫಿಲ್ಮ್, ಐ ಆಮ್ ಶೋರ್ ಸೀತೆಯ, ನನ್ನ ಪ್ರಕಾರ, ನನ್ನ ಇಂಟರ್ಪ್ರಿಟೇಷನ್ ಆಫ್ ಸೀತೆಯ ಕಾಣಿಸ್ತಿದ್ದಾರೆ ಸಿನಿಮಾದಲ್ಲಿ, ಬಟ್ ವಿ ಡೋಂಟ್ ನೋ, ಸಿನಿಮಾನ ನಾವಿನ್ನ ನೋಡಿಲ್ಲ, ಹೇಳಿ. ಸೊ ರಾಮನ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು. ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ, ಅದರದ್ದು ಒಂದು ಮಾಡರ್ನ್ ಟೇಕ್. ಸೊ ಇದರಲ್ಲಿ ನೀವು ಟ್ರೈಲರ್ ನೋಡ್ದಂಗೆ ಸ್ಮಾಲ್ ನ್ಯೂಯನ್ಸಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ. ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿ ಇರೋದು ತುಂಬಾನೇ ಸಂತೋಷ ಆಯ್ತು. ಇಂಥ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ. ಅಂಡ್ ಆಫ್ ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ಮೇಲಮ್ಮ, ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ. ಸೊ ಇಟ್ಸ್ ರಿಯಲಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಅಂಡ್ ಟೀಮ್ ಕೂಡ ತುಂಬಾ ಚಿಲ್ಡ್ ಔಟ್ ಟೀಮ್. ಇವತ್ತಿನ ಜನರೇಷನ್ ಯೂಟ್ಯೂಬರ್ಸ್, ಇವತ್ತಿನ ಜನರೇಷನ್ ಹೇಗ್ ಮಾತಾಡ್ತಾರೆ, ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ, ಆ ತರ ಒಂದು ಕ್ರೂ. ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ. ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲಾಗ್ ಆಗಿ ಹೇಳ್ತಾ ಇಲ್ಲ, ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಅಬ್ಸಲ್ಯೂಟ್ಲಿ. ಸೊ ಸಿನಿಮಾದಲ್ಲಿ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು, ವಾವ್ ಅಂತ ಅನ್ಸಿದ್ದು, ಆ ತರ ಮೊಮೆಂಟ್ಸ್ ಇದೆಯಾ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬಾ ಕಷ್ಟ. ಸೊ ಖಂಡಿತ ಅದು ಟೀಮ್ಗೆ ಬಿಟ್ಟಿದ್ದೆ. ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಸ್ಟ್ರೇಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು. ಬಟ್ ಐ ಹೋಪ್ ಇಟ್ ರಿಯಲಿ ಲ್ಯಾಂಡ್ಸ್ ಆಲ್ ದಿ ಜೋಕ್ಸ್. ಅಬ್ಸಲ್ಯೂಟ್ಲಿ. ಸೊ ಅದರ್ವೈಸ್ ಜನ ಥಿಯೇಟರ್ ಬರುವಂತವ್ರು ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯ್ತು ವಿಕಾಸ್ ಅವರು. ಬಟ್ ಅದರ್ವೈಸ್ ಅದು ಬಿಟ್ಟು ಏನ್ ಮೂರು ಥಿಂಗ್ಸ್ ದಟ್ ದೇ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆನ್ ದೇ ಕಮ್ ಟು ದ ಥಿಯೇಟರ್? ಫ್ರಮ್ ಮೈ ಸೈಡ್ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬಾ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನಮ್ಗೆ ಥಿಯೇಟರ್ಗೆ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಅವ್ರ ಮದ್ವೆ ಆದ್ರು, ಆಮೇಲೆ ನಾನು ಮದ್ವೆ ಆದ್ರೆ, ಆಮೇಲೆ ಮಗು ಕೂಡ ಅದಕ್ಕೆ ಪಾಪ ಅವ್ರು ಮಧ್ಯದಲ್ಲಿ ಫೋನ್ ಮಾಡಿದಾಗೆಲ್ಲ ಸಾರಿ ನಾನು ಇದ್ರಲ್ಲಿದ್ದೀನಿ, ಸಾರಿ ನಾನು ಔಟ್ ಆಫ್ ಕಂಟ್ರಿ, ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ, ಇನ್ನೊಂದ್ಸಲಿ ಫೋನ್ ಮಾಡಿ ಸಾರಿ ನನ್ ಮಗು ಆಗ್ತದೆ ಇವಾಗ ಬರಕ್ಕಾಗಲ್ಲ. ಸೊ ಅವ್ರು ಫೋನ್ ಮಾಡಿದಾಗೆಲ್ಲ ಯಾವುದೋ ಪರ್ಸನಲ್ ಇದ್ರಲ್ಲಿ ನಾನು ಬ್ಯುಸಿ ಆಗಿರ್ತಾ ಇದ್ದೆ. ಸೊ ನಮ್ದು ಪ್ರಾಜೆಕ್ಟ್ ಒಪ್ಕೊಂಡವರೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಇನ್ ಫುಲ್ ಲೈಫ್ ಲಾಂಗ್ Shubhra ಶುಭ್ರಾ ಇಸ್ ಆಲ್ಸೋ ಬಿಸಿ. ಎವ್ರಿವನ್ ಇಸ್ ಬಿಸಿ.
ಮ್ಯಾರಿಡ್ ಯಾ ಐ ಥಿಂಕ್ ನೀವು ಈ ಪ್ರಾಜೆಕ್ಟ್ ಗೆ ಏನ್ ಅಸ್ಟ್ರಾಲಜಿ ತಗೊಂಡ್ಬಂದ್ರು ನಂಗೂ ಗೊತ್ತಿಲ್ಲ, ಬಟ್ ಎಲ್ಲಾನು ಸೆಟಲ್ ಮಾಡಿಸ್ಬಿಟ್ಟಿದ್ದೀರಾ. ಸೊ ಆಫ್ಟರ್ ದಿಸ್ ಒಂದು ಸೈಡ್ ಬಿಸ್ನೆಸ್ ಆಗಿ ನೀವು ಒಂದು ಮ್ಯಾಟ್ರಿಮೋನಿಯಲ್ ಸೈಟ್ ಓಪನ್ ಮಾಡ್ಬೋದು. ವಿಕಾಸ್ ಮಾಡ್ಬೋದು. ತುಂಬಾ ಪಾಸಿಟಿವಿಟಿ ಇದೆ ನಿಮ್ಮಲ್ಲಿ. ನನ್ನ ಹತ್ರ ಬಂದು ಡೇಟ್ ತಗೊಂಡೋಗಿ ಅಂತ ಅಷ್ಟೇ, ನಿಮ್ಮ ಹತ್ರ ಬಂದು ಒಂದು ಫಿಲ್ಮ್ ಸೈಡ್ ಮಾಡಿ. ಯಾರು ಮದ್ವೆ ಆಗದೆ ಕಷ್ಟಪಡ್ತಿದ್ದಾರೆ, ಆಕ್ಟರ್ಸ್, ಆರ್ಟಿಸ್ಟ್. ಪ್ರಾಜೆಕ್ಟ್ ಜೊತೆಗೆ ಮದುವೆಗೆ ಉಚಿತ. ಮೊದಲನೇದಾಗಿ ಧನ್ಯವಾದಗಳು ಎಲ್ರಿಗೂ ಬಂದಿರೋದಕ್ಕೆ ಇಲ್ಲಿಗೆ. ಮುಖ್ಯವಾಗಿ ನಾನು ಈ ಸಿನಿಮಾನ ಒಪ್ಕೊಂಡಿದ್ದು ಆಪರೇಷನಲ್ ಮೇಲಮ್ಮ ಒನ್ ಆಫ್ ದ ಬಿಗ್ ರೀಸನ್ಸ್ ಆಕ್ಚುಲಿ. ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾಗೆ ಬಂದಂತಹ ಪ್ರತಿಕ್ರಿಯೆಗಳೇನಿತ್ತು, ಹೋಗಿದ ಕಡೆ ಎಲ್ಲ ಒಂದು ಅದೇ ತರದ್ದು ಒಂದು ಎಂಟರ್ಟೈನರ್ ಮಾಡಿ, ಅದೇ ತರದ್ದು ಹ್ಯೂಮರ್ ಇರುವಂತ ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ರು. ಅಂಡ್ ನನಗೆ ಆಪರೇಷನಲ್ ಮೇಲಮ್ಮ ವಾಸ್ ಅ ಮ್ಯಾಜಿಕ್. ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕಂತೂ ಆಗಲ್ಲ. ಸೊ ಹಾಗಾಗಿ ನೋಡೋಣ, ಇಟ್ಸ್ ನಾಟ್ ಅನ್ ಈಸಿ ಜಾನ್ರ, ಬಿಕಾಸ್ ನೋಡೋದಕ್ಕೆ ಬಹಳ ಸರಳವಾಗಿರುವಂತಹ ಒಂದು ಕಾಮಿಡಿ ತರ ಕಾಣುತ್ತೆ, ಬಟ್ ಇಟ್ಸ್ ನಾಟ್ ಅನ್ ಈಸಿ ಜಾನ್ರ ಟು ಪುಲ್ ಆಫ್. ಅಂಡ್ ನನಗೆ ಯಾವಾಗ್ಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಯಾರು ನಿನ್ಸಿ ಮಾತಾಡುವಂತ ಕಾಮಿಡಿ ಅಂತವು ಪರ್ಸ್ನಲಿ ನನಗೆ ಅದನ್ನ ಪ್ರಾಪಗೇಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಯಾವಾಗ್ಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಮಾಡ್ಬೇಕು ಅನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ. ಸೊ ಆ ಟೈಮ್ನಲ್ಲಿ ನನಗೆ ಭೇಟಿಯಾಗಿದ್ದು ಪಂಪಾಪತಿ ಬ್ರದರ್ಸ್ ಆಕ್ಚುಲಿ. ಸೊ ಅವರು ಸಿಕ್ಕಿದಾಗ ಅವರ ಒಂದು ಹ್ಯೂಮರ್ ಸೆನ್ಸ್ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು. ತುಂಬಾ ಕ್ಲೀನ್ ಆಗಿರೋದು, ಸ್ವಚ್ಛವಾಗಿರೋದು, ಯಾರನ್ನೂ ಕೂಡ ನಿಂದಿಸ್ತಾ ಇರ್ಲಿಲ್ಲ. ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದಾಗ ಡಬಲ್ ಮೀನಿಂಗ್ ಮಾಡೋದು, ಇಲ್ಲ ಗಂಡ ಹೆಂಡತಿ ಜೋಕ್ಸ್ ಮಾಡೋದು, ಅಥವಾ ಹುಡುಗಿರ್ನ ಬೈಯೋದು, ಹುಡುಗರ್ನ ಬೈಯೋದು, ಈ ತರದ ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ. ಇವನ್ನೆಲ್ಲ ಬಿಟ್ಟು ನಾವೇನಾದ್ರು ನಗಿಸ್ಬೇಕು ಅಂತ ಹೇಳಿದಾಗ ಇಟ್ ಆಕ್ಚುಲಿ ಬಿಕಮ್ಸ್ ಅ ಚಾಲೆಂಜ್. ಅಂಡ್ ಅಂಥದ್ರಲ್ಲಿ ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಲೆಟ್ಸ್ ಡೂ ಸಮಥಿಂಗ್ ಅನ್ನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಗ್ಲಾಗಿ ನಮಗೆ ಕಥೆ ಯಾವ್ದ್ರ ಮೇಲೆ ಮಾಡ್ತಾ ಇದೀವಿ, ಇಸ್ ಇಟ್ ಗುಡ್ ಆಸ್ ಎ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣದ ಎಳೆ ಇಟ್ಕೊಂಡು ನಾನು ಕತೆ ಮಾಡಿದ್ದೀನಿ ಸರ್ ನಾನು ಇದನ್ನ ಅಂತ ಹೇಳ್ತಾ ಬಂದ್ರು. ಅಂಡ್ ನನಗೆ ಅದು ಬಹಳ ಸಂತೋಷ ಆಯ್ತು. ಯಾಕೆಂತ ಹೇಳಿದ್ರೆ ನಾವು ರಾಮಾಯಣನ ಯಾವಾಗಲೂ ಒಂದು ಮೈಥಲಾಜಿಕಲ್ ಕತೆ, ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ. ಅದೇ 2024 ಅಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತ ಘಟನೆಗಳನ್ನ ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸಿದಾಗ ಅಫ್ಕೋರ್ಸ್ ರಾಮಾಯಣದ ಮೌಲ್ಯಗಳು ಏನಿದಾವೆ ಅವನ್ನೆಲ್ಲ ನಾವು ಇವಾಗ್ಲೂ ಕೂಡ ಅಳವಡಿಸ್ಕೊಳ್ಬೋದಲ್ವಾ. ಆ ಒಂದು ಸಟಲ್ ಮೆಸೇಜ್ ನ ಸಿನಿಮಾ ಮೂಲಕ ಹೇಳಕ್ ಹೋಗೋದು ಒಂದು ಇಂಟೆನ್ಷನ್ ಏನಿತ್ತು, ಅದು ನನಗೆ ಬಹಳ ಖುಷಿ ಕೊಡ್ತು. ಸೊ ಹಾಗಾಗಿ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿರುವಂತ ಒಂದು ಸಿನಿಮಾ ಇದು. ಪ್ರತಿಯೊಂದು ಸೀನ್, ಪ್ರತಿಯೊಂದು ದಿನನೂ ಕೂಡ ಬಹಳ ಖುಷಿಯಿಂದ ಶೂಟ್ ಮಾಡಿದೀವಿ. ಸೊ ಹಾಗಾಗಿ ನನಗೆ ಸಿನಿಮಾನ ನೋಡಕ್ ಬರೋಲ್ಲೂ ಕೂಡ ಈ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇಟ್ಸ್ ಆಲ್ಸೋ ಅ ಲೈಟ್ ಎಂಟರ್ಟೈನರ್. ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ನಿಂತ್ಕೊಂಡು ನೋಡೋದಕ್ಕೆ ಬರಬೇಡಿ. ಫ್ರೆಶ್ ಆಗಿ ಮೈಂಡ್ ಫ್ರೀ ಮಾಡ್ಕೊಳ್ಬೇಕು. ಐ ಜಸ್ಟ್ ವಾಂಟ್ ಗೆಟ್ ಎಂಟರ್ಟೈನ್ಡ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಈ ಸಿನಿಮಾ ನಿಮಗೆ ಬಹಳ ಖುಷಿ ಕೊಡುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ. ಅಂಡ್ ಮಿಗಿಲಾಗಿ ಐ ಥಿಂಕ್ ವೇರ್ ವಿ ಗಾಟ್ ರೈಟ್ ವಿತ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಐ ಫೀಲ್ ಕಾಸ್ಟಿಂಗ್ ಅಲ್ಲಿ ಎಸ್ಪೆಷಲಿ ಐ ಥಿಂಕ್ ಪ್ರತಿಯೊಂದೊಂದು ರೋಲ್ಗೂ ಕೂಡ ನಾವು ಮಾಡಿರುವಂಥ ಕಾಸ್ಟಿಂಗ್ ಏನಿದೆ, ಐ ಥಿಂಕ್ ದಟ್ ಇಸ್ ಸ್ಪಾಟ್ ಆನ್ ಅಂತ ಅನ್ನಿಸ್ತು ನಮಗೆ. ಬಿಕಾಸ್ ನಮಗೆ ಇವಾಗ ನಾನು ಬೇರೆಯವ್ರು ಯಾರನ್ನೂ ಕೂಡ ಐ ಕಾಂಟ್ ಸಿ ಎನಿವನ್ ಎಲ್ಸ್ ಇನ್ ದೋಸ್ ರೋಲ್ಸ್. ಅಂದ್ರೆ ಇವಾಗ ಸೀತೆ ಅವರ ರೋಲಲ್ಲಿ ಪ್ರಣೀತ್ ಅವ್ರು ಮಾಡಿದ್ದಾರೆ. ಐ ಕಾಂಟ್ ಸಿ ಎನಿವನ್ ಎಲ್ಸ್. ಅಂಡ್ ಐ ಥಿಂಕ್ ಶಿ ಇಸ್ ಅ ಫ್ಯಾಬ್ಯುಲಸ್ ಆಕ್ಟರ್. ಸಾಕಷ್ಟು ವರ್ಷಗಳಿಂದ ನಾವು ನೋಡಿಲ್ಲ. ನಾನು ಆಕ್ಚುಲಿ ಜೋಕ್ ಮಾಡ್ತಾ ಇದ್ದೆ, ನಾನು ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿದ್ದೀನಿ ಅಂತ. ಬಟ್ ಐ ಮೀನ್ ಶಿ ಇಸ್ ಡನ್ ಅ ಲಾಟ್ ಆಫ್ ಬಿಗ್ ಫಿಲ್ಮ್ಸ್, ಲಾಟ್ ಆಫ್ ಗ್ರೇಟ್ ಫಿಲ್ಮ್ಸ್, ಬಟ್ ಶಿ ಇಸ್ ವೆರಿ ಹಂಬಲ್, ವೆರಿ ಡೆಡಿಕೇಟೆಡ್ ಟು ಹರ್ ಆರ್ಟ್ ಇವನ್ ನೌ. ಅಂಡ್ ಅದು ನನಗೆ ಬಹಳ ಖುಷಿ ಕೊಡ್ತು. ಅಂಡ್ ವನವಾಸ ಇನ್ನೂ ಕಂಟಿನ್ಯೂ ಆಗ್ಲಿಲ್ವಾ ಅಂತ. ಸೊ ಹಾಗೆ ನಾವು ಮಾತಾಡ್ತಾ ಅಂದ್ರೆ ಟಾಕಿಂಗ್ ಅಬೌಟ್ ಶುಭ್ರ. ಸೊ ಹಾಗಾಗಿ ಅವರ ಒಂದು ಡೆಡಿಕೇಶನ್ ನೋಡೋದಕ್ಕೆ ಬಹಳ ಸಂತೋಷ. ನನ್ನ ಜೊತೆಗೆ ಕೋ ಆಕ್ಟರ್ ಯಾರು ಬಂದಾಗ ಸಾಮಾನ್ಯವಾಗಿ ಒಂದು ಆಪಲ್ ಬಾಕ್ಸ್ ಇರ್ತಾರೆ, ಇಲ್ಲ ಏನಾದ್ರು ಒಂದು ಸ್ಟೂಲ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ. ಬಟ್ ಅವ್ರನ್ನ ಹಿಂಗೆ ಫೇಸ್ ಟು ಫೇಸ್ ನೋಡ್ಬೋದು. ಅಂಡ್ ನನಗೆ ಬಹಳ ವರ್ಷಗಳಿಂದ ಮುಂಚೆ ಥಿಯೇಟರ್ಲಿ ಒಬ್ಬ ನಟನ್ನ ನೋಡಿದ್ದೆ. ತುಂಬಾ ಒಳ್ಳೆ ಒಂದು ಕಾಮಿಡಿ ಯುನೀಕ್ ಸೆನ್ಸ್ ಇತ್ತು ಅಂತ ಹೇಳಿ ಯಾವಾಗ್ಲೂ ನೆನ್ಪಿನಲ್ಲಿ ಇಟ್ಕೊಂಡಿದ್ದೆ. ಬಟ್ ಈಗ ಆಲ್ರೆಡಿ ನೀವು ಅವ್ರನ್ನ ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ದೀರಾ, ಅನಿರುದ್ಧನ. ಅಂಡ್ ಐ ಥಿಂಕ್ ಹಿಸ್ ಕಾಮಿಡಿ ಈಸ್ ಕ್ವೈಟ್ ಗುಡ್ ಇನ್ ದ ಫಿಲ್ಮ್. ಅಂಡ್ ದೆನ್ ಅರುಣ್ ಸಾಗರ್ ಸರ್ ನೀವೆಲ್ಲ ನೋಡಿದ್ದೀರಾ, ಒಂದು ವಿಭಿನ್ನವಾದಂಥ ಒಂದು ಶೇಡ್ ಅಲ್ಲಿದೆ. ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೂ ಕೂಡ ಬಹಳ ಎಕ್ಸೈಟ್ ಆಗಿದ್ರು ಆಕ್ಚುಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ. ಹಿ ಆಲ್ಸೋ ಡಿಡ್ ವಿತ್ ಅ ಲಾಟ್ ಆಫ್ ಎಕ್ಸೈಟ್ಮೆಂಟ್. ಅಂಡ್ ಐ ಥಿಂಕ್ ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಇದೆ. ನನಗೆ ಪರ್ಸನಲಿ ಹಾಡುಗಳು ಬಹಳ ಇಷ್ಟ.
ಆ್ಯಂಡ್ ದೆನ್ ಅಮರ್ನಾಥ್ ಅವರು ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಇವಾಗ ಅವರು ಆ್ಯಕ್ಚುಲಿ ಕೇರಳದವರು, ಸೊ ಮಲಯಾಳಿ ಫ್ಲೇವರ್ ಇದೆ ಸಿನಿಮಾನಲ್ಲಿ. ಸೊ ನಮ್ಮ ಸಿನಿಮಾಲಿ ಏನಾದ್ರು ಮಲಯಾಳಂ ಸೆನ್ಸಿಬಿಲಿಟೀಸ್ ಕಂಡು ಬಂದರೆ ಅವ್ರನ್ನೇ ಅಪ್ರಿಷಿಯೇಟ್ ಮಾಡಿ ಅಥವಾ ಆ್ಯಂಡ್ ಸಮೀರ್ ಅವರು ಮತ್ತು ವಿಷ್ಣು ಅವರು ಸೆರೆ ಹಿಡಿದಿದ್ದಾರೆ. ಇಬ್ಬರು ಬಹಳ ಧನ್ಯವಾದಗಳು ಅವರಿಗೆ. ಇದನ್ನ ಕಾಣ್ಬೋದು, ಆದರೆ ಒಬ್ಬರು ನಿರ್ಮಾಪಕರು ಇರಲೇಬೇಕು. ಸೊ ಇವತ್ತು ನಾನು ಆ್ಯಕ್ಚುಲಿ ನಟನಾಗಿ ಗುರುತಿಸ್ಕೊಂಡಿದ್ದೀನಿ ಅನ್ನೋದಾಯಿತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರು ಕಾರಣಕರ್ತರು. ಅದು ಅಮೃತ್ ಸೂರ್ಯವಂಶಿ, ನನ್ನ ಅಣ್ಣ ಇದ್ದ ಹಾಗೆ ಅವರು. ಸೊ ಹಾಗಾಗಿ ಬ್ರದರ್ ಫ್ರಮ್ ಅನದರ್ ಮದರ್, ಬಹಳ ಧನ್ಯವಾದಗಳು. ಮತ್ತೆ ಇನ್ನು ಮುಂದೆ ಇನ್ನೊಂದು ಚಿತ್ರ ಕೂಡ ನಾವು ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಶೀಘ್ರದಲ್ಲೇ ಮಾತಾಡ್ತೀವಿ. ನಮ್ಮ ಆ ಸಿನಿಮಾ ಡೈರೆಕ್ಟರ್ ಪ್ರಶಾಂತ್ ರಾಜಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ. ಅದ್ರ ಬಗ್ಗೆ ಮಾತನಾಡ್ತೀವಿ ಸದ್ಯದಲ್ಲಿ ಮುಂದಿನ ದಿನಗಳಲ್ಲಿ. ಆ್ಯಂಡ್ May 10th ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾನು ಕೇಳ್ಕೊಳ್ಳೋದು ಒಂದೇ, ಅಂದರೆ ಬಹುಶಃ ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯನೇ, ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸದ್ಯ ಅಂದರೆ ಇಟ್ಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕ್ ಫೇಸಸ್. ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಥಿಯೇಟರ್ ವಾಕಿನ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಬಟ್ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ ಜನ ಸಿನಿಮಾ ನೋಡೋದು ಕಡಿಮೆ ಮಾಡಿಲ್ಲ, ಸಿನಿಮಾನ ನೋಡ್ತಾ ಇದ್ದಾರೆ, ಬಟ್ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಕಡಿಮೆ ಮಾಡಿದ್ದಾರೆ. ಇಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, May 10th ಸಿನಿಮಾ ರಿಲೀಸ್ ಆಗುತ್ತೆ. ಇದು ಕೇವಲ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಇದನ್ನ ಕೇಳ್ಕೊಳ್ತೀನಿ ನಾನು. ಯಾರಾದ್ರೂ ಸಿನಿಮಾನ ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ. ನಿಮ್ಗೆ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ನಾನು ಫೋರ್ಸ್ ಮಾಡಲ್ಲ, ಅವ್ರ ಬಗ್ಗೆ ನಾನು ಹೇಳಲ್ಲ. ಬಟ್ ಒಂದ್ ವೇಳೆ ನೀವು ಸಿನಿಮಾ ನೋಡ್ಬೇಕು ಅಂತ ಏನಾದ್ರು ನೀವು ನಿರ್ಧಾರ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು, ಏನೋ OTT ನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ ಟಿವಿನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ. ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನೀವು ಹಾಗೆ ಮಾಡಿದ್ರೆ ಕಲೆಗಾರನ ಬೆಳೆಸೋದಕ್ಕಾಗಲ್ಲ. ಈಗ ಆಪರೇಷನ್ ಅಲ್ಮೇಲಮ್ಮ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಪಂಪಾಪತಿ ಅನ್ನೋ ಒಬ್ಬ ಹೊಸ ನಿರ್ದೇಶಕರನ್ನ ಲಾಂಚ್ ಮಾಡೋದಕ್ಕೆ ಸಹಾಯ ಆಯಿತು. ಅದೇ ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಕಲೆಗಾರರನ್ನ ಕರ್ಕೊಂಡು ಬರಕ್ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಕಲೆಗಾರನ ಬೆಳೆಸಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ.